ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಈ ಪಾಠವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ. ಈ ಹಿಂದಿನ ಟಾಪಿಕ್ಸ್ಗಳನ್ನು ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ, ನೋಡಿ, ಪ್ಲೇಲಿಸ್ಟಲ್ಲಿರುತ್ತೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ದಶಮಾಂಶಗಳನ್ನ ಯಾವ ರೀತಿ ಕೂಡಿಸೋದು, ಯಾವ ರೀತಿ ಕಳಿಯೋದನ್ನು ಮಾಡೋದು ಅಂತ ನೋಡೋಣ. ಪ್ರಿಯಾಳ ಸ್ಕರ್ಟ್ಗೆ 2.7 ಮೀಟರ್ ಬಟ್ಟೆ ಮತ್ತು ಶೈಲಜಾಳ ಕುರ್ತಿಗೆ 3.5 ಮೀಟರ್ ಬಟ್ಟೆ ಬೇಕಾಗಿದೆ. ಒಟ್ಟು ಎಷ್ಟು ಬಟ್ಟೆ ಬೇಕಾಗಿದೆ? ಸೊ ನಾವಿಲ್ಲಿ ಒಟ್ಟು ಅಂದರೆ ಏನು ಮಾಡ್ತೀವಿ, ಇವನ್ನೆರಡನ್ನು ಕೂಡಿಸ್ಬೇಕು ಅಲ್ವಾ. ಸೊ ಈಗ ನಾವು 2.7 ಮೀಟರ್ ಪ್ಲಸ್ 3.5 ಮೀಟರ್ನ ಮೊತ್ತವನ್ನು ಕಂಡು ಹಿಡಿಯಬೇಕು. ಸೊ ಇದನ್ನ ಕೂಡಿಸ್ಬೇಕು. ಇದನ್ನು ನಾವು ಈಗ ಆಲ್ರೆಡಿ ಹಿಂದಿನ ಒಂದು ವಿಡಿಯೋಸ್ನಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಇದನ್ನು ಭಿನ್ನ ರಾಶಿಯೊಳಗೆ ಬರ್ಕೊಂಡಾಗ ಯಾವ ರೀತಿ ಕೂಡಿಸ್ಬೇಕು ಅನ್ನೋದನ್ನು ನಾವು ನೋಡಿದ್ದೀವಿ ಅಲ್ವಾ. ಸೊ ಇನ್ನೆರಡನ್ನು ಪ್ಲಸ್ ಮೇಲೆ ಕೆಳಗೆ ಹಿಂಗೆ ಬರ್ಕೊಂಡು ಪ್ಲಸ್ ಮಾಡೋದು, ಅಥವಾ ಪೂರ್ಣ ಸಂಖ್ಯೆಗಳನ್ನು 2 + 3 ಅಂದರೆ 5, 7 + 5 ಅಂದರೆ 13 ಅಂತ, ಈ 12 ಅಂತಂದು ಹೇಳಿ ನಾವೆಲ್ಲ ಬರೆದು ಮಾಡಿದ್ದೀವಿ. ಸೊ ಈ ಥರ ನಾವು ದಶಮಾಂಶಗಳಲ್ಲಿ ಬರೆಯೋದು ಯಾವ ರೀತಿ, ದಶಮಾಂಶ ಸಂಕೇತ ಅಂದರೆ ಬಿಂದುವನ್ನು ಬಳಸಿ ಯಾವ ರೀತಿ ಕೂಡಿಸ್ಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ಬೇಕಾಗುವ ಒಟ್ಟು ಬಟ್ಟೆ ಪ್ರಮಾಣ 6.2 ಮೀಟರ್ ಟೋಟಲ್ ಅವ್ರು ಕೊಟ್ಟಿದ್ದಾರೆ. ಸೊ ಈ ಲೆಕ್ಕ ಯಾವ ರೀತಿ ಮಾಡಿದ್ದಾರೆ ಅಂದರೆ ಇಲ್ಲಿ ನಾವು ಆಲ್ರೆಡಿ ಇದು ಹಿಂದಿನ ಒಂದು ಟಾಪಿಕಲ್ಲಿ ನಾವು ಕಲ್ತಿರೋ ಹಾಗೆ 2 + 3 ಎಷ್ಟಾಗುತ್ತೆ, ಇಲ್ಲಿ 5. ಹಾಗೆ 7 + 5 ಎಷ್ಟು, 12. 5 12/10. ಈ 12ನ್ನು ಯಾವ ರೀತಿ ಬರ್ಕೊಂಡಿದ್ದಾರೆ ಅಂತಂದರೆ 5 ಇಲ್ಲಿ 10/10 ಮತ್ತು 2/10 ಅಂತ ಹೇಳಿ ಬರ್ಕೊಂಡಿದ್ದಾರೆ. ಸೊ ಇನ್ನು ಮಾಡಿದಷ್ಟು 12 ಬರುತ್ತೆ ಅಲ್ವಾ. ಈ 10/10 ಅನ್ನೋದು ಕ್ಯಾನ್ಸಲ್ ಮಾಡಿದರೆ 1 ಪೂರ್ಣ ಸಂಖ್ಯೆ ಆಗುತ್ತೆ. ಸೊ 5 + 1 ಎಷ್ಟು, 6. 6 2/10 ಅಂತ ಬಂತು. ಸೊ ಇದನ್ನು ನಾವು ದಶಮಾಂಶದಲ್ಲಿ ಬರ್ಕೊಂಡಾಗ ಅದನ್ನು ಕೂಡಿಸ್ಕೊಂಡಾಗ ಯಾವ ರೀತಿ ಬಂತು ಅಂತಂದರೆ ಈಗ ಅದೇ ಇಲ್ಲಿ ಮಾಡಿದವರು 12/10ನ್ನು 10/10 ಕ್ಯಾನ್ಸಲ್ ಸಪ್ರೇಟ್ ಮಾಡಿಕೊಂಡು +1 ಇದಕ್ಕೆ ಪೂರ್ಣ ಸಂಖ್ಯೆಗೆ ಕೂಡಿಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ನಾವು ಬಿಂದು ಹಾಕಿ ನಾವು ಮಾಡಿದಾಗ ಇಲ್ಲಿ 3.5 ಅಂತ ಇದನ್ನು ನೋಡಿದಾಗ ಇಲ್ಲಿ ಯಾವ ರೀತಿ ಬರುತ್ತೆ ಅಂದರೆ 7 + 5 ಎಷ್ಟಾಗುತ್ತೆ, 12. ಸೊ ಇಲ್ಲಿ ಕ್ಯಾರಿ 1 ಕೊಟ್ಕೊಂಡು 2 ಬರೆದು ಅಂದರೆ ಕೈಲ 1. 2 + 3 + 1 ಅಂತಂದರೆ 6. ಬಿಂದು ಇರೋ ಜಾಗದಲ್ಲಿ ಬಿಂದು ಇರಬೇಕು. ಸೊ ಆನ್ಸರ್ ಕೂಡ ಇಲ್ಲೂ ಕೂಡ ಏನು ಬಂತು, 6.2. ಇದು ಯಾವ ರೀತಿ ಮಾಡಬೇಕು ಅಂದರೆ ಸಿಂಪಲ್. ಏನಂದರೆ ನಾವು ಇಲ್ಲಿ ಪೂರ್ಣ ಸಂಖ್ಯೆಗಳನ್ನು ಯಾವ ರೀತಿ ಕೂಡಿಸ್ತೀವಲ್ಲ, ಅಂದರೆ ಎಕ್ಸಾಂಪಲ್ ಪೂರ್ಣ ಸಂಖ್ಯೆ ಅಂದ್ಕೊಂಡ್ರೆ ಈಗ 27 + 35 ಇದನ್ನು ಕೂಡಿಸ್ಕೊಂಡಾಗ ಇಲ್ಲಿ ಹೆಂಗೆ ಕೈಲಾಗ ಕೊಟ್ಕೊಂಡು ನಾವು ಇಲ್ಲಿ ಮಾಡ್ತೀವಲ್ಲ 62 ಅಂತ ಹೆಂಗೆ ಬರುತ್ತಲ್ಲ, ಸೇಮ್ ಅದೇ ರೀತಿಯಲ್ಲಿ ದಶಮಾಂಶದಲ್ಲೂ ಕೂಡ ನಾವು ಅದೇ ಥರ ಸಂಕಲನವನ್ನು ಮಾಡ್ತೀವಿ. ಆದರೆ ಬಿಂದುವಿನ ಜಾಗದಲ್ಲಿ ಕರೆಕ್ಟ್ ಅಲ್ಲೇ ಬಿಂದುವನ್ನು ಇಡಬೇಕು. ಸೊ ಇಲ್ಲಿ ಅವಾಗ ಏನಾಗ್ತೈತಿ, 6.2. ಇದು 62, ಇದು 6.2. ಈ ರೀತಿಯಾಗಿ ವ್ಯತ್ಯಾಸ ಇರುತ್ತೆ. ಪ್ರಿಯಾ ಬಟ್ಟೆಗೆ ಹೋಲಿಸಿದರೆ ಶೈಲಜಾ ಬಟ್ಟೆ ಎಷ್ಟು ಉದ್ದವಾಗಿದೆ? ಸೊ ಅವರಿಬ್ಬರು ಕಂಪೇರ್ ಮಾಡಿದ್ರೆ ಎಷ್ಟು ಉದ್ದ ಅಂತಂದಾಗ ಇಲ್ಲಿ 3.5 ಮೀಟರು ಮತ್ತು 2.7 ಮೀಟರ್ನ ವ್ಯತ್ಯಾಸ ಅಂದರೆ ಮೈನಸ್ ಮಾಡಬೇಕು, ಹೌದಾ. ಸೊ ಈ ಮೈನಸ್ ಮಾಡಿದಾಗ ಇದನ್ನು ನಾವು ಭಿನ್ನ ರಾಶಿಯೊಳಗೆ ಬರ್ಕೊಂಡಾಗ ಏನಾಗುತ್ತೆ, ಪೂರ್ಣ ಸಂಖ್ಯೆ 3, 5 10ನೇ ಒಂದು ಸ್ಥಾನದಲ್ಲಿದೆ. ಸೊ 10ನೇ ಒಂದು ಎಷ್ಟಿದಾವು, 5 ಇದ್ದಾವೆ. ಮೈನಸ್ ಇದು 2, 10ನೇ ಒಂದು ಎಷ್ಟಿದಾವೆ, ಇಲ್ಲಿ 7. ಸೊ 7/10 ಅಂತ ಬರ್ಕೊಂಡು ನಾವು ಮೈನಸ್ನ ಯಾವ ರೀತಿ ಬರ್ಕೊತೀವಿ ಇಲ್ಲಿ ಈ ಥರ ನೋಡಿದಾಗ ಇಲ್ಲಿ 5ರಲ್ಲಿ 3ರಲ್ಲಿ 2 ಕಳಿಬೋದು, ಆದರೆ 5ರಲ್ಲಿ 7 ಕಳಿಯೋದಕ್ಕೆ ಬರೋದಿಲ್ಲ, ಹೌದಲ್ವಾ. ಆವಾಗ ಇಲ್ಲಿ ಏನು ಮಾಡಬೇಕಂದ್ರೆ 3ರಿಂದ 1ನ್ನು ತಗೋಬೇಕಿಲ್ಲಿ. 3ರಿಂದ 1ನ್ನು ತಗೊಂಡಾಗ ಆವಾಗ ಎಷ್ಟಾಗುತ್ತೆ, ಇಲ್ಲಿ 15/10 ಅಂತ ಆಗುತ್ತೆ. ಇದೇನಾಗ್ತದೆ 2 ಅಂತ. ಸೊ ಇಲ್ಲಿಂದ ಇದಕ್ಕೊಂದು ಕೈಲ ತೊಗೊಂಡ್ರೆ 10/10. 3ನ್ನು ಯಾವ ರೀತಿ ಬರ್ಕೋಬೋದು ಅಂದರೆ ಈಗ ಇಲ್ಲಿ 5/10 ಅಂತ ಇತ್ತು ಅಲ್ವಾ. ಸೊ ಇಲ್ಲಿ 5ರಲ್ಲಿ 7 ಕಳೆಯೋಕ್ಕೆ ಬರಲ್ಲ. ಅವಾಗ ಏನಾಗುತ್ತೆ, ಇದನ್ನು 3ನ್ನು ಯಾವ ರೀತಿ ಬರ್ಕೊತೀವಿ, 2 + 1 + 5/10. ಓಕೆ, ಆಮೇಲೆ 2 + 1ನ್ನು 10/10 + 5/10. ಆವಾಗ ಇಲ್ಲಿ ಏನಾಗ್ತೈತಿ, 2 + 10 ಮತ್ತು 5 ಕೂಡಿಸಿದ್ರೆ 15/10. ಅದೇ ಅವ್ರು ಏನು ಮಾಡ್ಯಾರ, ಈ ಥರ ನಮ್ಗೆ ಡೈರೆಕ್ಟಾಗಿ ಇದನ್ನು 2 15/10 ಅಂತ ಬರ್ಕೊಂಡ್ರು.
ಇಲ್ಲಿ. ಸೊ ಇಲ್ಲಿ 2 15/10, ಆಮೇಲೆ 2 7/10 ಅನ್ನೋದನ್ನು ಸೇಮ್ ಅದೇ ಥರ ಬರ್ಕೊಂಡ್ರು. ಸೊ 2ರಲ್ಲಿ 2 ಹೋದರೆ 0, 15ರಲ್ಲಿ 7 ಹೋದರೆ 8, ಬರೀ ಎಷ್ಟು ಉಳಿತೀಗ 10ನೇ 8 ಉಳಿತು. ಅದನ್ನು ನಾವು ದಶಮಾಂಶ ಬಿಂದುವನ್ನು ಹಾಕ್ಕೊಂಡು ಬರೆದಾಗ ಇಲ್ಲಿ ಸೇಮ್ ನಾವು ಕೈಲ ಕೊಟ್ಕೊಂಡು ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ಥರ. ಇಲ್ಲಿ 15, ಇಲ್ಲಿ 5ರಲ್ಲಿ 7 ಹೋಗಲ್ಲ. ಸೊ ಈ ಕಡೆಯಿಂದ ಒಂದು ಕ್ಯಾರಿ ತೊಗೊಂಡ್ರೆ 15 ಆಕತಿ. 15ರಲ್ಲಿ 7 ಹೋದರೆ 8. ನೆಕ್ಸ್ಟ್ ಇಲ್ಲಿ 2ರಲ್ಲಿ 2 ಹೋದ್ರೆ 0.8. ಇದನ್ನು ಕೂಡ ನಾವು ದಶಮಾಂಶ ಬಿಂದು ಹಾಕಿ ಬರೆದಾಗ 0.8 ಅಂತ ಬರುತ್ತೆ. ಸೊ ನಾವು ಈ ಪೂರ್ಣ ಸಂಖ್ಯೆಗಳನ್ನ ಯಾವ ರೀತಿ ಕೂಡಿಸ್ತೀವಿ, ಯಾವ ರೀತಿ ಕಳಿತೀವಲ್ಲ ಅದೇ ಥರ ದಶಮಾಂಶ ಬಿಂದುವನ್ನು ಹಾಕಿದಾಗಲೂ ಕೂಡ ಅದೇ ಥರ ಲೆಕ್ಕ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ 75.345 ಪ್ಲಸ್ 86.691 ಮೊತ್ತಕ್ಕೆ ಸ್ಥಾನಬೆಲೆ ಆಧಾರಿತ ಲೆಕ್ಕಾಚಾರದ ವಿವರವಾದ ಚಿತ್ರಣವನ್ನು ಮುಂದೆ ತೋರಿಸಿದೆ. ಅದರ ಸರಳ ರೂಪವನ್ನು ಪಕ್ಕದಲ್ಲಿ ತೋರಿಸಲಾಗಿದೆ. ಸೊ ಇಲ್ಲಿ ಏನಾಗಿದೆ, ವಿವರವಾದ ಚಿತ್ರಣವನ್ನು ಲೆಕ್ಕಾಚಾರದ ವಿವರವಾದ ಚಿತ್ರಣ ಇದೇನಂತಂದ್ರೆ ಸರಳ ರೂಪ. ಇದು ನಾವೆಲ್ಲ ಹೆಂಗೆ ಮಾಡ್ತೀವಿ ಪೂರ್ಣ ಸಂಖ್ಯೆನ ಆ ರೀತಿಯಾಗಿರುವಂಥದ್ದು ಒಂದು ಕೂಡಿಸೋ ಲೆಕ್ಕ. ಇದು ವಿವರಣಾತ್ಮಕ ಚಿತ್ರ. ನಿಮ್ಗೆ ಇಲ್ಲಿ ಕ್ವಶನಲ್ಲಿ ಏನು ಮಾಡ್ತಾರೆ ಅಂದರೆ ವಿವರವಾದ ಸ್ಥಾನಬೆಲೆ ಲೆಕ್ಕಾಚಾರ ಮಾಡಿರಿ ಅಂದಾಗ ನೀವು ಈ ರೀತಿಯೇ ಮಾಡಬೇಕು. ಸರಳ ರೂಪದಲ್ಲಿ ಮಾಡಿರಿ ಅಂದರೆ ಈ ರೀತಿ ಆಗುತ್ತೆ. ಸೊ ನಿಮಗೆ ಒಂದು 3-4 ಮಾರ್ಕ್ಸಿಗೆ ಕೇಳಿದಾಗ ಈ ರೀತಿ ವಿವರಣವಾದ ಚಿತ್ರಣವನ್ನು ಕೊಡಬೇಕು. ಇಲ್ಲಿ ಏನು ಮಾಡಿದ್ದಾರೆ ಅಂತ ನೋಡೋಣ. ಈಗ 75.345 ಅದರ ಸ್ಥಾನ ಬೆಲೆ ಅದ್ರ ಜೊತೆಗೆ ಬರ್ಕೊಂಡಿದ್ದಾರೆ. ಇಲ್ಲಿ 7 ಅನ್ನೋದು ಯಾವ ಸ್ಥಾನದಲ್ಲಿ ಐತಿ, 10ನೇ ಸ್ಥಾನ. 5 ಅನ್ನೋದು ಬಿಡಿ ಸ್ಥಾನ ಅಂದರೆ 1. 3 ಅನ್ನೋದು ಯಾವ ಸ್ಥಾನದಾಗ ಐತಿ, 10ನೇಯ 1 ಸ್ಥಾನದಲ್ಲಿ ಐತಿ. 4 100ನೇಯ 1 ಸ್ಥಾನ. 5 ಅನ್ನೋದು 1000ನೇಯ 1 ಸ್ಥಾನ. ಅದೇ ರೀತಿ ಇಲ್ಲಿ 86.691 ಅದೇ ಥರ ಬರ್ಕೊಂಡಿದ್ದಾರೆ. ಇಲ್ಲಿಗ 10ನೇ ಸ್ಥಾನದಲ್ಲಿ ಯಾವುದೈತಿ, ಇಲ್ಲಿಗ 8. ಸೊ 8 × 10. 6 1ನೇ ಸ್ಥಾನ. ನೆಕ್ಸ್ಟ್ ಇದು 6 10ನೇಯ 1, ಅದು ಇಂಟು ಮಾಡ್ಕೊಂಡು ಈ ಥರನೇ ಬರ್ಕೊಂಡಿದ್ದಾರೆ ಸ್ಥಾನ ಬೆಲೆ ಜೊತೆಗೆ. 9 100ನೇಯ 1 ಸ್ಥಾನ. 1 ಅನ್ನೋದು 1000ನೇಯ 1 ಸ್ಥಾನ. ಈಗ ಇದನ್ನ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಾಗ ಇಲ್ಲೇನಾಗ್ತೈತಿ ಅಂದರೆ 5 + 1 ಅಂದ್ರೆ 6, ಅದರ ಸ್ಥಾನ ಬೆಲೆ ಜೊತೆಗೇ ಬರೀಬೇಕು. ನೆಕ್ಸ್ಟ್ 4 + 5 9 ಅಂದರೆ ಎಷ್ಟು, 13 ಆಗುತ್ತೆ. ನಾವಿಲ್ಲಿ ನಾರ್ಮಲಾಗಿ ಮಾಡುವಾಗ ಏನು ಮಾಡ್ತೀವಿ, ಕೈಲ 1 ಕೊಡ್ತೀವಲ್ಲ, ಸೊ ಆ ರೀತಿ ಇದು 13. ಒಂದ ಕಡೆ ನಾವು 2 ಸಂಖ್ಯೆ ಬರೆಯೋಕ್ಕಾಗಲ್ಲ. ಇದ್ರ ಕೈಲ 1ಅನ್ನು ನಾವು ಇಲ್ಲಿ ಬರ್ಕೊತೀವಿ. ಇದು ಯಾವ ರೀತಿ ಆಗ್ತದೆ ಅಂದರೆ 13/100 ಯಾವ ರೀತಿ ಬರ್ಕೋಬೋದು, 10/100 + 3/100. ಹೌದಾ, ಇಲ್ಲಿ ಕ್ಯಾನ್ಸಲ್ ಆಯಿತು. ಇದು ಉಳಿದಿರೋದೇನು 1/10 ಮತ್ತು 3/100. ಈ 3 × 100 ಇದೈತಲ್ಲ ಇಲ್ಲಿ ಬರ್ಕೊತೀವಿ. 1/10 ಇಲ್ಲಿ ಶಿಫ್ಟ್ ಮಾಡ್ಕೊತೀವಿ ಅಷ್ಟೇ ಇದ್ರ ಹಿಂದಿರೋ ಅಂಥದ್ದು. ಬಟ್ ಈಸಿಯಾಗಿ ನೀವೀಗ ನೋಡ್ಕೋಬೋದು. ಇಲ್ಲಿ ಏನಾಗ್ತೈತೆ ಅಂದ್ರೆ ಈ ಕ್ಯಾರಿ 1ಅನ್ನು ಇಲ್ಲಿ ಮಾಡ್ಕೊತೀವಿ. ನೆಕ್ಸ್ಟ್ ಇವನ್ನೆಲ್ಲ ಕೂಡಿಸ್ಬೇಕು. 1 3 4 4 + 6 ಅಂದರೆ 10. ಮತ್ತೆ ಇಲ್ಲಿ 1ಅನ್ನು ಕ್ಯಾರಿ 1 ಕೊಡ್ತೀವಿ, ಅಂದರೆ ಕೈಲ 1ಅನ್ನು ಕೊಡ್ತೀವಿ. ಆಮೇಲೆ 1 5 ಮತ್ತು 6ಅನ್ನು ಕೂಡಿಸಿದಾಗ 12. ಮತ್ತೆ ಇದು ಕೈಲ 1ಅನ್ನು ಕೊಡ್ತೀವಿ. 1 7 8 ಆಗುತ್ತೆ. 8 + 8 16 ಮತ್ತು ಕೈಲ 1. ಸೊ ಇಲ್ಲಿ 100ರ ಸ್ಥಾನಕ್ಕೆ ಹೋಗುತ್ತೆ. ಆವಾಗ ಇದನ್ನ ಬರ್ಕೊಂಡಾಗ ಯಾವ ರೀತಿ ಆಗುತ್ತೆ ಅಂತಂದ್ರೆ ಇಲ್ಲಿ 100ರ ಸ್ಥಾನದಲ್ಲಿ 1 ಐತಿ, 1. 10ರ ಸ್ಥಾನದಲ್ಲಿ 6 ಇದೆ, ಬಿಡಿ ಸ್ಥಾನದಲ್ಲಿ 2. ನೆಕ್ಸ್ಟ್ 10ನೇಯ 1 ಬರ್ಕೊಳ್ಳೋಕ್ಕಿಂತ ಮುಂಚೆ ಬಿಂದು ಕೊಟ್ಕೊತೀವಿ. 10ನೇ 1 ಸ್ಥಾನದಲ್ಲಿ 0 ಇರೋದು, ಯಾಕಂದ್ರೆ ಇಲ್ಲಿ 1 ಕ್ಯಾರಿ 1 ಆಗೈತಿ, ಕೈಲ 1 ಕೊಟ್ಟಿವಿ, 0 ಮಾತ್ರ ಉಳ್ಕೊಂಡೈತಿ. 100ನೇ 1 ಸ್ಥಾನದಲ್ಲಿ 3, 1000ನೇ 1 ಸ್ಥಾನದಲ್ಲಿ 6. ಸೊ ಆನ್ಸರ್ ಎಷ್ಟು, ಇದು ಸರಳವಾದ ಒಂದು ರೂಪವನ್ನು, ಸರಳವಾದ ಚಿತ್ರವನ್ನು ಇಲ್ಲಿ ಬಾಜು ಕೊಟ್ಟಿದ್ದಾರೆ. ನಾವು ಪ್ಲಸ್ ಮಾಡ್ತೀವಲ್ಲ ಆ ಥರ. 5 + 1 6, 4 + 9 13, 3 ಇಲ್ಲಿ ಕೈಲ 1, 1 3 6 ಕೂಡಿಸಿದ್ರೆ 10, ಕೈಲ 1 ಇಲ್ಲಿ 0, 1 5 6 12, ಕೈಲ 1 2, 1 7 8 8 8 16. ಸೊ 162.036. ಸೊ ಇದೇ ಥರ ವಿವರವಾದ ಸ್ಥಾನ ಬೆಲೆ ಲೆಕ್ಕಾಚಾರನ ಬಳಸ್ಕೊಂಡು ಮತ್ತು ಅದರ ಸರಳ ರೂಪವನ್ನು ಎರಡೂ ಬರೀರಿ. ಯಾವುದಿಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಕ್ವಶನ್ ಏನೈತಿಲ್ಲಿ ಅಂದರೆ 84.691 77.345. ಸೊ ಅದನ್ನ ಫಸ್ಟ್ ಕ್ವಶನ್ ಬರ್ಕೊಳ್ಳೋದು. ನೆಕ್ಸ್ಟು ಯಾವ್ಯಾವ ಸಂಖ್ಯೆ ಯಾವ್ಯಾವ ಸ್ಥಾನದಲ್ಲಿ. 8 ಏನೈತಿ 10ರ ಸ್ಥಾನ, 4 ಬಿಡಿ ಸ್ಥಾನ, 6 10ನೇಯ 1, 9 100ನೇಯ 1, 1 1000ನೇಯ 1 ಸ್ಥಾನ. ನೆಕ್ಸ್ಟ್ ಇಲ್ಲಿ 10ರ ಸ್ಥಾನದಲ್ಲಿ ಯಾವುದೈತಿ ಇಲ್ಲಿ 7. ಸೊ ಅದನ್ನಿಲ್ಲಿ ಕೆಳಗೆ ಬರ್ಕೊತೀವಿ.
ಸೊ ಇದೆಲ್ಲ ಯಾವ್ಯಾವ ಸ್ಥಾನದಲ್ಲೈತೆ ಸೇಮ್ ಅದೇ ಥರ ಬರ್ಕೊಂಡು ಹೋಗೋದು. ಈಗ ಇದನ್ನ ಮೈನಸ್ ಮಾಡಬೇಕು. ಇಲ್ಲಿ 1ರಲ್ಲಿ 5 ಹೋಗಲ್ಲ, ಸೊ ಅದಕ್ಕೆ ಈ ಕಡೆ ತೊಗೊಂಡು ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಕೈಲ 1 ತೊಗೊಂಡಾಗ ಇದು 11 ಆಗ್ತೈತಿ. 11ರಲ್ಲಿ 5 ಹೋದರೆ 6. ನೆಕ್ಸ್ಟ್ ಇದು ಕೈಲ 1 ಕೊಟ್ಟಿರೋದ್ರಿಂದ ಇದು 8 ಆಗುತ್ತೆ. 8ರಲ್ಲಿ 4 ಹೋದರೆ 4, ಅದ್ರ ಸ್ಥಾನ ಬೆಲೆ ಜೊತೆನೂ ಬರ್ಕೋಬೇಕು. 6ರಲ್ಲಿ 3 ಹೋದರೆ 3. ಇಲ್ಲಿ 4ರಲ್ಲಿ 7 ಹೋಗೋದಿಲ್ಲ, ಸಣ್ಣ ಸಂಖ್ಯೆ, ಸೊ ಪಕ್ಕದಿಂದ ಕೈಲ ತೊಗೊಂಡಾಗ 10 ಆಗುತ್ತೆ, 14 ಆಗುತ್ತೆ. 14ರಲ್ಲಿ 7 ಹೋದರೆ 7, ಇಲ್ಲಿ ಆಲ್ರೆಡಿ ಕೈಲ ಕೊಟ್ಟಿರೋದು 7 ಆಯಿತು. 7ರಲ್ಲಿ 7 ಹೋದರೆ 0. ಸೊ 10ನೇ ಸ್ಥಾನದಲ್ಲಿ ಯಾವುದೂ ಇಲ್ಲ, ಸೊ ಅಲ್ಲಿ ಏನೋ ಬರ್ಕೊಂಡಿಲ್ಲ. ಬಿಡಿ ಸ್ಥಾನದಲ್ಲಿ 7. ನೆಕ್ಸ್ಟ್ ಬರೆಯೋಕ್ಕಿಂತ ಮುಂಚೆ ಬಿಂದು ಕೊಡಬೇಕು. 10ನೇ ಒಂದು ಸ್ಥಾನದಲ್ಲಿ 3, 100ನೇ ಒಂದು ಸ್ಥಾನದಲ್ಲಿ 4, 1000ನೇ ಒಂದು ಸ್ಥಾನದಲ್ಲಿ 6. ಸೊ ಇದು ನಮ್ಮ ಆನ್ಸರ್. ಇದನ್ನು ಸರಳ ರೂಪದಲ್ಲಿ ಬರ್ಕೊಂಡಾಗ ಈ ರೀತಿ ಬರುತ್ತೆ. ಸೊ ಕ್ಯಾರಿ 1 ಯಾವ ರೀತಿ ಕೊಡ್ತೀವಲ್ಲ ಅದು ಸೇಮ್ ಅದೇ ಥರ ಬಿಂದುವಿನ ಸ್ಥಾನದಲ್ಲಿ ಬಿಂದುವನ್ನು ಇಡಬೇಕಾಗತ್ತೆ. ಇಷ್ಟೇ. ನೆಕ್ಸ್ಟು ಕಂಡುಹಿಡಿಯಿರಿ, ಮೊತ್ತಗಳನ್ನು ಕಂಡುಹಿಡಿಯಿರಿ. ಅವರು ಇಲ್ಲಿ ಏನೂ ನಮಗೆ ವಿವರವಾದ ಸ್ಥಾನ ಬೆಲೆ ಲೆಕ್ಕಾಚಾರ ಅಂತ ಕೇಳಿಲ್ಲ, ಜಸ್ಟ್ ಅವ್ರು ಏನು ಮಾಡಿದ್ರೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇ ನೋಡೋಣ ಈಗ ಯಾವ ರೀತಿ ಮೊತ್ತವನ್ನು ಮಾಡಬೇಕು ಅಂತ. 5.3 ಮತ್ತು 2.6 ಇದನ್ನ ಕೂಡಿಸಿದಾಗ 3 ಮತ್ತು 6 ಕೂಡಿಸಿದಾಗ ಆನ್ಸರ್ ಬರೋದು 9. 5, 2, 7 ಬಿಂದುವಿನ ಸ್ಥಾನದಲ್ಲಿ ಬಿಂದು. ಓಕೆನಾ. ನೆಕ್ಸ್ಟು ಬಿ ನೋಡಿರಿ 18. ನೆಕ್ಸ್ಟ್ ಇರೋದ್ರಲ್ಲಿ 8.8 ಇದನ್ನು ಕರೆಕ್ಟಾಗಿ ಬರ್ಕೋಬೇಕು. ಇಲ್ಲಿ ಯಾವುದು ದಶಮಾಂಶ ಸ್ಥಾನ ಬೆಲೆ ಯಾವುದೂ ಇಲ್ಲ, ಸೊ ಇಲ್ಲಿ ಬಿಡಿ ಇದು 10. ಅದೇ ಇಲ್ಲಿ 8.8 ಅಂತ ಐತಿ. ಇದು ಯಾವ ಸ್ಥಾನ? 10ನೇ ಒಂದು ಸ್ಥಾನ. ಇದು ಯಾವ ಸ್ಥಾನ? ಬಿಡಿ. ಇದು ಬಿಡಿ ಸ್ಥಾನದಲ್ಲಿನೇ ಕೂತ್ಕೋಬೇಕು. ಇದರೊಳಗೆ ಬಿಡಿ ಸ್ಥಾನ ಯಾವುದು? 18ರಾಗ ಇಲ್ಲಿ ಇದ್ರ ಕೆಳಗೆ 8ನ್ನು ಬರಿಬೇಕು, ಈ 8ನ್ನು ಬರಿಬೇಕು. ನೆಕ್ಸ್ಟ್ ಬಿಂದು 8. ಓಕೆನಾ, ಇನ್ನೊಂದ್ಸಲಿ ಬರಿತೀನಿ. 18 ಇಲ್ಲಿ ಕೆಳಗೆ 8 ಬಿಂದು 8. ಹಾಗಾದ್ರೆ ಇಲ್ಲಿ ಏನೈತಿ? ದಶಮಾಂಶ ಸಂಖ್ಯೆಯಲ್ಲಿ ಯಾವುದೂ ಇಲ್ಲ ಅಂದರೆ ನಾವು 0 ಬರ್ಕೋಬೋದು, ಏನು ಬೆಲೆ ಚೇಂಜ್ ಆಗಲ್ಲ. ಇದನ್ನು ಕೂಡಿಸ್ಕೊಂಡಾಗ ಇಲ್ಲಿ 8 + 8 16, 20 26.8. ನೆಕ್ಸ್ಟು 2.15 ಪ್ಲಸ್ 5.26. ಸೊ ಆನ್ಸರ್ ಮಾಡಿದಾಗ 5, 6, 11 ಆಗುತ್ತೆ. 3, 4.7. ಸೊ 7.41. 9.01 9.1 10. ಇದನ್ನು ಮಾಡಿದಾಗ 1 + 0 1 0 1 1 9 9 18 ಬಿಂದುವಿನ ಸ್ಥಾನದಲ್ಲಿ ಬಿಂದು. 18.11 29.19. ನೆಕ್ಸ್ಟ್ ಇದು ಈ ಮಾಡೋಣ. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಈಗ 9 ಯಾವ ಸ್ಥಾನದಲ್ಲಿತ್ತು? ಬಿಡಿ. ಸೊ ನಾವು ಬಿಡಿ ಸ್ಥಾನದಲ್ಲಿ ಬರ್ಕೋಬೇಕು. 9.91 9 1 10 ಕೈಲ 1 ಆಗುತ್ತೆ. ಸೊ 1 9 10 + 1 11 19 3. ಸೊ ಬಿಂದುವಿನ ಸ್ಥಾನದಲ್ಲಿ ಇಡಬೇಕು. 39.10. ನೆಕ್ಸ್ಟ್ ಎಫ್ ನೋಡಿದ್ರೆ 0.934 ಬಿಂದು ಇಡಲು ಇಲ್ಲಿ ಅದ್ರ ಪಕ್ಕ 0, ಈ ಕಡೆ 6, ಈ ಥರ ಈಸಿಯಾಗಿ ನೋಡ್ಕೋಬೋದು. ಪ್ಲಸ್ ಇಲ್ಲಿ ನೀವು 0 ಹಚ್ಕೊಂಡ್ರೂ ಬರುತ್ತಾ ಅಥವಾ ಹಚ್ಕೊಳ್ಳಿಲ್ಲ ಅಂದ್ರೂ ನಡೀತೈತೆ, ಯಾಕಂದರೆ 4ಕ್ಕೆ 4 ಹಾಗೆ ಇಡೋದಿಲ್ಲಿ. 9 6 15 1. ಸೊ ಆನ್ಸರ್ 1.534. 0.75 ಬಿಂದು ಫಸ್ಟ್ ಇಟ್ಕೊಂಡ್ಬಿಡ್ರಿ. ಇದು ಹಿಂಗೆ ಗೊತ್ತಾಗಲಿಲ್ಲ ಅಂದ್ರೆ ಬಿಂದು ಇಟ್ಕೊಂಡು ಈ ಕಡೆ ಯಾವುದೈತಿ? 0, ಈ ಕಡೆ 0 ಮತ್ತು 3. ಓಕೆ, ಸೊ ಇದನ್ನ ಕೂಡಿಸಿದಾಗ 8 7 0 0.78. 6.236 ಬಿಂದು ಕೊಡೋಣ. ಬಿಂದುವಿನ ಈ ಕಡೆ ಯಾವುದೈತಿ? 0, ಈ ಕಡೆ 4 8 7. ಸೊ ಕೂಡಿಸಿದಾಗ 13 9 12 ಬರುತ್ತೆ. ನೆಕ್ಸ್ಟ್ 5 6 7.6. ಸೊ 6.723. ನೆಕ್ಸ್ಟ್ ನೋಡೋಣ. ಈಗ ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ವ್ಯತ್ಯಾಸನ ಕಂಡುಹಿಡಿಬೇಕಂದ್ರೆ ನಾವು ಮೈನಸ್ ಮಾಡ್ತಾ ಹೋಗಬೇಕು. ನೋಡೋಣ ಈಗ ಫಸ್ಟ್ ಒನ್ 5.6 ಅದ್ರ ಪಕ್ಕ ಬಿಂದು ಈ ಕಡೆ 2 ಈ ಕಡೆ 3 ಮೈನಸ್ ಮಾಡಿದ್ರೆ 6ರಲ್ಲಿ 3 ಹೋದರೆ 3, ಇದು 3 ಬಿಂದುವಿನ ಜಾಗದಲ್ಲಿ ಬಿಂದು. ಸೊ 3.3. ನೆಕ್ಸ್ಟ್ 18 ಮೈನಸ್ 8.8. ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದೈತಿ? ಇಲ್ಲಿರೊಳಗೆ 8ನ್ನು ಅಲ್ಲೇ ಇಡಬೇಕು. ನೆಕ್ಸ್ಟ್ ಇಲ್ಲಿ ಬಿಂದು ಕೊಟ್ಕೊಂಡು 8. ನೀವು ಈ ಥರ ಹಿಂಗೆ ಬರೆದ್ರೆ ತಪ್ಪಾಗತ್ತೆ. ಓಕೆ, ಈ ಥರ ಬರೆದ್ರೆ ರಾಂಗ್ ಕಂಪ್ಲೀಟ್.
ಈಗ ಇಲ್ಲಿ ನೆಕ್ಸ್ಟು ಇಲ್ಲಿ ಯಾವುದು ಸಂಖ್ಯೆ ಇಲ್ಲ, ಇಲ್ಲಿ 0ನ ಕೊಟ್ಕೋಬಹುದು. ನೆಕ್ಸ್ಟ್ ಇಲ್ಲಿ 0 ಒಳಗೆ 8 ಕಳೆಯಕ್ಕೆ ಬರ. 0ದಲ್ಲಿ ಅಂದರೆ ಕೈಲ ತೊಗೊಂಡ್ರೆ ಇದು 10, 10ರಲ್ಲಿ 8 ಹೋದ್ರೆ 2. ನೆಕ್ಸ್ಟು ಇಲ್ಲಿ 8ರಲ್ಲಿ 9 ಹೋಗಲ್ಲ, ಸೊ ಇದು 18 ಮಾಡಿಕೊಂಡ್ರೆ ಕೈಲ ಕೊಟ್ಟು 18 ಮಾಡಿ 9 ಹೋದರೆ 9 ಉಳಿತು. 1ರಲ್ಲಿ 1 ಹೋದರೆ 0, ಬಿಂದುವಿನ ಜಾಗದಲ್ಲಿ ಬಿಂದು. ಸೊ 9.2. ನೆಕ್ಸ್ಟು ಸಿ 10.4. ಸೊ ಬಿಂದುವಿನ ಸ್ಥಾನದಲ್ಲಿ ಇಟ್ಕೊಂಡು ಈ ಕಡೆ 4, ಈ ಕಡೆ 5. 14ರಲ್ಲಿ 5 ಹೋದರೆ 9, ಬಿಂದು ಇಟ್ಕೊಂಡು ಇಲ್ಲಿ 10ರಲ್ಲಿ ಡೈರೆಕ್ಟ್ ನೀವು 10ರಲ್ಲಿ 5 ಕಳ್ಕೋಬೋದು, ಆವಾಗ 5 ಬರುತ್ತೆ. ಸೊ 5.9 ಅಂತ ಅನ್ಕೋದು. ನೆಕ್ಸ್ಟ್ ಡಿ 17 ಅಂತ ಇಲ್ಲಿದೆ. ಇಲ್ಲಿ ಪೂರ್ಣ ಸಂಖ್ಯೆ ಯಾವುದು ಇದ್ರೊಳಗೆ 16. ಸೊ 16.198. ಇಲ್ಲಿ ಮೇಲ್ಗಡೆ 0 0 0 ಕೊಡ್ಬೋದು. ಮೈನಸ್ ಮಾಡಿದಾಗ 0ಯಲ್ಲಿ 8 ಹೋಗಲ್ಲ, ಸೊ ಕೈಲ 1, ಇದು 10 ಆಗ್ತೈತಿ. 10ರಾಗ 8 ಹೋದರೆ 2, ಮತ್ತು ಇಲ್ಲಿ ಕೈಲ 1, ಇದು 10 ಆಗುತ್ತೆ. 10ರಲ್ಲಿ 10 ಹೋದರೆ 0, ಮತ್ತು ಇಲ್ಲಿ ಕೈಲ 1, ಇದು 10, 10ರಲ್ಲಿ 2 ಹೋದ್ರೆ 8. ಬಿಂದು 7ರಲ್ಲಿ 6 ಹೋದ್ರೆ 1, 1ರಲ್ಲಿ 1 ಹೋದರೆ 0, ಇದು 0. ಸೊ ಆನ್ಸರ್ 808. ನೆಕ್ಸ್ಟ್ ಈ 17, ಇಲ್ಲಿ 17 ಮೈನಸ್ ಈ ಕಡೆ ಬಿಡಿ ಸ್ಥಾನದಲ್ಲಿ ಯಾವುದೈತಿ 0, ಇಲ್ಲಿ ಹಾಕೋಬಾರ್ದು, ಇದು ರಾಂಗ್ ಆಗುತ್ತೆ. ಓಕೆ, ಸೊ ಅದಕ್ಕೆ 0 ಎಲ್ಲಿ ಹಾಕಬೇಕು, ಬಿಡಿ ಸ್ಥಾನದಲ್ಲಿನೇ ಹಾಕಬೇಕು. 0.05 ಮೇಲೆ 2 0ನ ಹಚ್ಕೋಬೋದು. 10ರಲ್ಲಿ 5 ಹೋದ್ರೆ 5, 10ರಲ್ಲಿ 1 ಹೋದರೆ 9, ಬಿಂದು 7ರಲ್ಲಿ 1 ಹೋದರೆ 6, ನೆಕ್ಸ್ಟು 1ಕ್ಕೆ 1. ಸೊ 16.95. ಎಫ್ 34.505. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ಆಮೇಲೆ ಆನ್ಸರ್ನ ಇದರಲ್ಲಿ ಚೆಕ್ ಮಾಡಿಕೊಡ್ರಿ. ಮೈನಸ್ ಈಗ 18.1. ಇಲ್ಲಿ 0 ಹಚ್ಚಿದ್ರೂ ಬರುತ್ತೆ, ಹಚ್ಚಲಿಲ್ಲ ಅಂದ್ರೂ ನಡೀತೆ. ಸೊ 5500. 5ರಲ್ಲಿ 1 ಹೋದರೆ 4. ಇಲ್ಲಿ 14ರಲ್ಲಿ ಕೈಲ 1 ಕೊಟ್ಕೊತೀವಿ. 14ರಲ್ಲಿ 8 ಹೋದರೆ 6, 3ರಲ್ಲಿ 2 ಹೋದರೆ 1, ಬಿಂದುವಿಗೆ ಬಿಂದು. 16.405. ಜಿ 9.9 ಮೈನಸ್ ಇದು 9.09. ಓಕೆ, ಸೊ ಇಲ್ಲಿ ಏನಿಲ್ಲ 0 ಕೊಟ್ಕೊತೀವಿ. ಇಲ್ಲಿ 10ರಲ್ಲಿ 9 ಹೋದರೆ 1, 9ರಲ್ಲಿ ಇಲ್ಲಿ 1 ಹೋದರೆ 8, 9ರಲ್ಲಿ 9 ಹೋದರೆ 0. ಸೊ ಆನ್ಸರ್ 0.81. 6.236. ಹೆಚ್ ಮೈನಸ್ 0.487. ನೀವು ಫಸ್ಟ್ ಬಿಂದು ಕೊಟ್ಕೊಂಡು ಆ ಕಡೆ ಈ ಕಡೆ ನಂಬರ್ನ ನೀವು ನೀಟಾಗಿ ಬರ್ಕೋಬೇಕು. ಬಿಂದುವಿನ ಕೆಳಗೆ ಬಿಂದುವೇ ಬರಬೇಕು. ಆಯಾ ಸ್ಥಾನದ ಕೆಳಗೆ ಆಯಾ ಸ್ಥಾನದ ಸಂಖ್ಯೆಗಳೇ ಬರಬೇಕು. ಅಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ 16, 16ರಲ್ಲಿ 7 ಹೋದರೆ 9, ನೆಕ್ಸ್ಟ್ ಇದು 13, 13ರಲ್ಲಿ 9 ಹೋದರೆ 4, ನೆಕ್ಸ್ಟ್ 12ರಲ್ಲಿ 5 ಹೋದರೆ 7, 6ರಲ್ಲಿ 1 ಹೋದರೆ 5. ಸೊ ಆನ್ಸರ್ 5.749. ಸೊ ನಾವು ಬರ್ಕೊಳ್ಳುವಾಗ ಪೂರ್ಣ ಸಂಖ್ಯೆ ಒಳಗೆ ಯಾವ ರೀತಿ ಆ ಸ್ಥಾನದ ಕೆಳಗೆ ಅದನ್ನೇ ಬರ್ಕೊತೀವಲ್ಲ, ಅದೇ ಥರ ಬಿಂದುವನ್ನು ಕರೆಕ್ಟಾಗಿ ಕೊಟ್ಕೊಂಡು ಅದ್ರ ಕೆಳಗೆ ಬಿಂದುವನ್ನು ಹಚ್ಚಿ ಈ ಕಡೆ ಬರೋ ನಂಬರ್ಸ್ನ ಹಿಂಗೆ ಬರ್ಕೊಂಡು ನೆಕ್ಸ್ಟ್ 10ನೇ ಒಂದು ಸ್ಥಾನದ ಕೆಳಗೆ ಅದೇ ಸಂಖ್ಯೆಗಳನ್ನ ಬರ್ಕೊಂಡು ಹೋಗಬೇಕು. ನಾವು ಅದ್ಲಾ ಬದಲಿ ಮಾಡಿದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಸೊ ಇವತ್ತಿನ ಟಾಪಿಕ್ ಇಲ್ಲಿಗೆ ಮುಗೀತು. ಹಾಗೆ ನೆಕ್ಸ್ಟ್ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.